ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಇಂದು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಭಾರತ ಸಂವಿಧಾನ ಬಗ್ಗೆ ಇರ್ತಕ್ಕಂಥ ಕ್ವಶನ್ ಯಾವುದಪ್ಪ ಅಂದ್ರೆ ಭಾರತದ ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳು ಬಂದಾಗ ಅದರಾಗ 4 ಇದೆ. ಒಂದು ಕಾರ್ಯಾಂಗದ ಅಧಿಕಾರಗಳು, 2ನೇದು ಶಾಸನೀಯ ಅಧಿಕಾರಗಳು, 3ನೇದು ತುರ್ತು ಪರಿಸ್ಥಿತಿ ಅಧಿಕಾರಗಳು, 4ನೇದು ನ್ಯಾಯಾಂಗೀಯ ಅಧಿಕಾರಗಳು. ಅದರಾಗ ಆಲ್ರೆಡಿ 1 ಮಂತ್ ಬಿಫೋರ್ ಏನಂತಂದ್ರೆ ನಾವು ಇವಾಗ ಕಾರ್ಯಾಂಗದ ಅಧಿಕಾರಗಳ ಬಗ್ಗೆ ಎಲ್ಲ ಏನಂತಂದ್ರೆ ಸವಿವರವಾಗಿ ಚರ್ಚೆ ಮಾಡಿದ್ವಿ. ಅದೇ ರೀತಿಯಾಗಿ ಈಗ ಯಾವ್ದಪ್ಪ ಅಂದ್ರೆ 2ನೇದು ರಾಷ್ಟ್ರಪತಿಯವರ ಶಾಸನೀಯ ಅಧಿಕಾರಗಳು. ಯಾವಾಗ ಶಾಸನಗಳು ಯಾವುದೇ ಒಂದು ಬಿಲ್ಲನ್ನು ಹ್ಯಾಕ್ಟ್ ಆಗಿ ಮಾರ್ಪಾಡ ಅಥವಾ ಆವಾಗ ಇವಾಗ ಶಾಸನೀಯ ಅಧಿಕಾರಗಳು ಅಂತ ಯಾವುದು ರಾಷ್ಟ್ರಪತಿ ಅವರು. ಅದರಾಗ 1ನೇದು ರಾಷ್ಟ್ರಪತಿ ನಮ್ಮ ಭಾರತದ ಪ್ರಥಮ ಪ್ರೆಸಿಡೆಂಟ್. ಹೌದಿಲ್ಲ, ನಮ್ಮ ಇರ್ತಕ್ಕಂಥ ಉನ್ನತ ಯಾವುದೇ ಒಂದು ಶಾಸನವನ್ನು ಯಾವುದೇ ಒಂದು ಮಸೂದೆಯನ್ನು ಶಾಸನ ಆಗಬೇಕಂದ್ರೆ ರಾಷ್ಟ್ರಪತಿ ಅವರು ಸಹಿ ಬೇಕೇ ಬೇಕಾಗುತ್ತೆ. ಹೌದಿಲ್ಲ, ಅವ್ರಿಲ್ಲ ಅಂದ್ರೆ ಯಾವುದೇ ಒಂದು ಶಾಸನ ಇತ್ತಂದ್ರೆ ಮಸೂದೆ ಹಾಕ ಸಾಧ್ಯ ಇಲ್ಲ. ಅದರಾಗ ಪಾಯಿಂಟ್ ಯಾವ್ದಪ್ಪ ಅಂದ್ರೆ 1ನೇದು 79ನೇ ವಿಧಿಯ ಪ್ರಕಾರ ಇದು ಎಕ್ಸಾಮ್ ಆಲ್ರೆಡಿ ಇವಾಗ ಫ್ರೇಮ್ ಆಗಿದೆ. ಹೌದಿಲ್ಲ, ನಾವು ಉದಾಹರಣೆ ಮಾಡಿದಾಗ ಸಂಸತ್ತು ಎಂದು ಅರ್ಥ ಕೊಡುತ್ತದೆ. 79ನೇ ವಿಧಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಥವಾ ಯಾರನ್ನು ಒಳಗೊಂಡಿದೆ ಅಂತ ಬಂದಾಗ ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ. ಯಾವ್ದಿವಾಗ ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ. ಆಲ್ರೆಡಿ ಇವಾಗ ಇರ್ತಕ್ಕಂಥ FD ಎಕ್ಸಾಮ್ಗೆ ಕೇಳ್ಯಾರ ಕ್ವಶನ್, ಆಮೇಲೆ ರಿಪೀಟ್ ಮಾಡಿ ಆಗ್ಬೋದು. ಸಂಸತ್ತು ಎಂದರೆ ಏನು ಅರ್ಥ ಕೊಡುತ್ತದೆ, ಸಂಸತ್ತು ಅಂದರೆ ಯಾರನ್ನು ಒಳಗೊಂಡಿದೆ ಅಂತ ಕೇಳ್ಯಾರ. ಯಾವ್ದಿವಾಗ ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ. ಹೌದಿಲ್ಲ, ಯಾವ್ದಿವಾಗ. ಅದೇ ರೀತಿಯಾಗಿ ಈಗ ಪ್ರಸ್ತುತವಾಗಿ ಲೋಕಸಭೆಯ ಸದಸ್ಯರು ಎಷ್ಟರ ಟೋಟಲ್ ಅಂದ್ರೆ ಪ್ರಸ್ತುತವಾಗಿ 543 ಜನದ. ಇವರು ಜನಗಳಿಂದ ನೇರವಾಗಿ ಚುನಾವಣೆ ಆಗ್ತಾರ. ಅವರ ಅಧಿಕಾರಾವಧಿ 5 ವರ್ಷ. ಅಂದ್ರೆ ತಾನಿಟ್ಟ ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ 5 ವರ್ಷಗಳ ಕಾಲ ಅದರಲ್ಲಿ ಮಾತ್ರ. ಆಮೇಲೆ ರಾಜ್ಯಸಭೆಯ ಸದಸ್ಯರು ಇವರೇಂತಂದ್ರೆ ಪರೋಕ್ಷ ಚುನಾವಣೆಗಳ ಮೂಲಕ ಅಥವಾ ಇಂಡೈರೆಕ್ಟ್ ಎಲೆಕ್ಷನ್ಗಳ ಮೂಲಕ ಈಗ ಪ್ರಸ್ತುತವಾಗಿ ಎಷ್ಟದಪ್ಪ ಅಂದ್ರೆ 245 ಜನ. ಅದ್ರಾಗ 12 ಜನ ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾನ. ಹೌದಿಲ್ಲ, ಒಟ್ಟು ಪ್ರಸ್ತುತವಾಗಿ ಗರಿಷ್ಠವಾಗಿ ಏನಂತಂದ್ರೆ 250 ಜನ ಅದಾರ. ಆಮೇಲೆ ರಾಷ್ಟ್ರಪತಿ ಹೀಗಾದ್ರೆ ಇವಾಗ ದ್ರೌಪದಿ ಮುರ್ಮು ಅವರದಲ್ಲ. ಯಾರು ಇವಾಗ ನಮ್ಮ ಈಗ ಪ್ರಸ್ತುತ ಇರ್ತಕ್ಕಂಥ ರಾಷ್ಟ್ರಪತಿ ಇವಾಗ ದ್ರೌಪದಿ ಮುರ್ಮು. ಹೌದಿಲ್ಲ. ಅದೇ ರೀತಿಯಾಗಿ 80ನೇ ವಿಧಿ ಎಷ್ಟೈದು ಇವಾಗ 80ನೇ ವಿಧಿ ಬಂದಾಗ ರಾಜ್ಯಸಭೆಯ 12 ಜನ ಸದಸ್ಯರನ್ನು ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರೆ. ಎಷ್ಟೈದು ಇವಾಗ 80ನೇ ವಿಧಿಯ ಪ್ರಕಾರ. ಈಗ ಕ್ವಶನ್ ಏನಪ್ಪ ಅಂತಂದ್ರೆ 80ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ರಾಜ್ಯಸಭೆ ಸದಸ್ಯರನ್ನು ಏನಂತ ನೇಮಕ ಮಾಡ್ತಾರೆ. ಎಷ್ಟು ಜನ ಅಂತ ಕೇಳಿದಾಗ 12 ಜನ ಅಂತ. ಎಷ್ಟು ಜನ ಇವಾಗ 12 ಜನ ಸದಸ್ಯರನ್ನು. ಅದು ಎಷ್ಟನೇ ಆರ್ಟಿಕಲ್ ಪ್ರಕಾರ ಅಂತಂದ್ರೆ 80ನೇ ಆರ್ಟಿಕಲ್ ಪ್ರಕಾರ ಅವ್ರು ಏನಂತಂದ್ರೆ ಈಗ ಅವ್ರು ಇರ್ತಕ್ಕಂಥ ವಿಶೇಷ ಅವ್ರಿಗೆ ಇರ್ತಕ್ಕಂಥ ಕಲೆ ಏನಾಗಿರ್ಬೇಕಪ್ಪ ಅಂತ ಬಂದಾಗ ಅವ್ರಿಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಇವಾಗ ಸಮಾಜ ಸೇವೆ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಅಥವಾ ಯಾವುದೇ ಒಂದು ವಿಷಯದಲ್ಲಿ ಅಪರಿಣಿತಿಯನ್ನು ಜ್ಞಾನವನ್ನು ಹೊಂದಿದಂತಹ ವ್ಯಕ್ತಿಯನ್ನು ಅಥವಾ ನಟನೆ ಆಗಿರ್ಬೋದು ಆ ಕ್ಷೇತ್ರದಲ್ಲಿ ಏನಂತಂದ್ರೆ ರಾಷ್ಟ್ರಪತಿ ಅವರು 12 ಜನ ಇಡೀ ನಮ್ಮ ಭಾರತದಲ್ಲಿ 250 ಜನರಲ್ಲಿ 12 ಜನ ರಾಷ್ಟ್ರಪತಿ ಏನ್ ಮಾಡ್ತಾರೆ ಇವಾಗ ನೇಮಕ ಮಾಡುವ ಒಂದು ಪದ್ಧತಿ ಇದೆ. ಎಷ್ಟನೇ ವಿಧಿ ಪ್ರಕಾರ 80ನೇ ವಿಧಿಯ ಪ್ರಕಾರ. ಹೌದು. ನೆಕ್ಸ್ಟ್ ಏನಪ್ಪ ಅಂತಂದಾಗ ಈಗ ಪ್ರಸ್ತುತ 235 ಜನ ಏನಂತಂದ್ರೆ ನೇರ ಚುನಾವಣೆಗಳ ಮೂಲಕ ನೇಮಕ ಆಗ್ತಾರ. ಇನ್ನ 12 ಜನ ಏನ್ ಮಾಡ್ತಾರೆ ಇವಾಗ ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರೆ. ಎಷ್ಟನೇ ಆರ್ಟಿಕಲ್ ಪ್ರಕಾರ 80ನೇ ಆರ್ಟಿಕಲ್ ಪ್ರಕಾರ. ಟೋಟಲ್ ಇವಾಗ ಪ್ರಸ್ತುತ ಎಷ್ಟು ಜನ ಅದ ಇವಾಗ ನೀವು ಕೇಳ್ತಾರೆ. ಈಗ ಹಿಂದೆ ನಡೆದಂತ ಇದೇ ವರ್ಷದಲ್ಲಿ ಏನಂತಂದ್ರೆ ಕೇಸರಿ ಎಕ್ಸಾಮ್ ನಡೆದಲ್ಲಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ರಾಜ್ಯಸಭೆಯ ಸದಸ್ಯರನ್ನು ಹೊಂದಿದಂತ ರಾಜ್ಯ ಯಾವುದು ಅಂತ ಕೇಳಿದ. ಅದ್ಯಾವುದಪ್ಪ ಅಂದ್ರೆ ತಮಿಳುನಾಡು 18 ಜನ ಹೊಂದಿದೆ. ಯಾವ ರಾಜ್ಯವಾಗ ತಮಿಳುನಾಡು. ನಿನ್ನೆ ಇರ್ತಕ್ಕಂಥ ಮನೆ ಅಂತಂದ್ರೆ ಓಸಂಡ್ ಇರ್ತಕ್ಕಂಥ ಏನಂತಂದ್ರೆ ಕೇಸರಿ ಎಕ್ಸಾಮ್ ನಡೆದಂತ ಪರೀಕ್ಷೆಯಲ್ಲಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ರಾಜ್ಯಸಭೆ ಸದಸ್ಯರು ಹೊಂದಿದಂತಹ ರಾಜ್ಯ ಯಾವುದು ಇವಾಗ ತಮಿಳುನಾಡು. ಅದಕ್ಕೆ ನಾವು ಯಾವುದೇ ಒಂದು ವಿಷಯ, ಯಾವುದೇ ಒಂದು ಕ್ವಶನ್, ಯಾವುದೇ ಒಂದು ಕಂಟೆಂಟ್ ಸರಿಯಾಗಿ ಅನಲೈಸ್ ಮಾಡ್ಕೊಂಡ ಮಾತ್ರ ನಾವೇನಾಗುತ್ತೆ ಇವಾಗ ಆ ವಿಷಯವನ್ನು ಅಂಶ ಮಾಡಿಕೊಂತ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗ ಆಂಗ್ಲೋ ಇಂಡಿಯನ್ನರ್ ಅಂತ ಬಂದ್ರೆ. ಹೌದಿಲ್ಲ, ಆಂಗ್ಲೋ ಇಂಡಿಯನ್ನರು ಬಂದಾಗ 331ನೇ ವಿಧಿಯ ಪ್ರಕಾರ. ಎಷ್ಟು ವಿಧಿಯ ಪ್ರಕಾರ 331ನೇ ವಿಧಿಯ ಪ್ರಕಾರ ಅಂದ್ರೆ ಇಬ್ಬರು ಆಂಗ್ಲೋ ಇಂಡಿಯನ್ ನೇಮಕ
ಯಾವಾಗ ರದ್ದು ಮಾಡ್ಯಾರಪ್ಪ ಅಂತ ಒಂದು ವಿಷಯ ಬಂದಾಗ ಅದು ಮೇನ್ ಪಾಯಿಂಟ್ ಆಗ್ತೋದಿಲ್ಲ. ಅಲ್ಲಿರ್ತಕ್ಕಂಥ ಅವ್ರು ಹೇಳ್ತಂದ್ರೆ ಈಗ 2020ರಲ್ಲಿ 104ನೇ ತಿದ್ದುಪಡಿಗಳ ಮೂಲಕ ಆಂಗ್ಲೋ ಇಂಡಿಯನ್ನರ ಮೀಸಲಾತಿಯನ್ನು ರದ್ದು ಮಾಡಲಾಗಿದೆ. ಬಟ್ ಮೊದಲನೇ ಲೋಕಸಭೆಯಲ್ಲಿ ಇಬ್ಬರನ್ನ ಹೇಳ್ತಾರೆ ರಾಷ್ಟ್ರಪತಿ ಅವರು 331ನೇ ವಿಧಿಯ ಪ್ರಕಾರ ನೇಮಕ ಮಾಡೋ ಪದ್ಧತಿ ಇತ್ತು ನಮ್ಮ ಭಾರತದಲ್ಲಿ. ಬಟ್ ಅವ್ರು ಇರ್ತಕ್ಕಂಥ ಜನಸಂಖ್ಯೆ ಕಡಿಮೆ ಆದ ಸಂದರ್ಭದಲ್ಲಿ ಮೀಸಲಾತಿ ಇಲ್ಲದ ಕಾರಣ ಅವಾಗ ಏನ್ ಮಾಡ್ಯಾರ, ಇವಾಗ 104ನೇ ತಿದ್ದುಪಡಿ ಮೂಲಕ 2020ರಲ್ಲಿ ಆಂಗ್ಲೋ ಇಂಡಿಯನ್ ಪದ್ಧತಿಯನ್ನು ಏನ್ ಮಾಡ್ಯಾರ, ಇವಾಗ ತಿದ್ದುಪಡಿ ಅಥವಾ ರದ್ದು ಮಾಡಲಾಗಿದೆ ಅಂತ ಹೇಳಬಹುದು. ಆಮೇಲೆ 85ನೇ ವಿಧಿಯ ಪ್ರಕಾರ ಇದು ವೆರಿ ಪಾಯಿಂಟ್. 85ನೇ ವಿಧಿಯ ಪ್ರಕಾರ ನಾವು 85 ವಿಧಿಯ ಬಂದಾಗ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಂಸತ್ತು ಅಂತ ಬರ್ತಾವುದಿಲ್ಲ. ನಮ್ಮ ಯಾವುದೇ ಒಂದು ಸಂವಿಧಾನದಲ್ಲಿ ಬದಲಾವಣೆ ಮಾಡ್ಬೇಕಂದ್ರೆ ಚೇಂಜ್ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬೇಕಾಗುತ್ತೆ, ಇವಾಗ ಸಂಸತ್ತಿಗೆ ಏನಂತ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೌದಿಲ್ಲ, ಸಂಸತ್ ಅಂದ್ರೆ 85ನೇ ವಿಧಿಯ ಪ್ರಕಾರ ಸಂಸತ್ತಿನ ಅಧಿವೇಶನ ಕರೆಯುವ ಮತ್ತೆ ಮುಂದೂಡುವ ಮತ್ತೆ ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರವನ್ನು ಯಾರು ಹೊಂದ್ಯಾರ, ರಾಷ್ಟ್ರಪತಿ ಅವರು ಹೊಂದ್ಯಾರ. ಎಷ್ಟನೇ ಪ್ರಕಾರ 85ನೇ ವಿಧಿಯ ಪ್ರಕಾರ. ಏನು ನಿಮ್ಗೆ ಕೇಳ್ತಾರೆ, ಯಾವುದೇ ಒಂದು ಲೋಕಸಭೆಯ ಇರ್ತಕ್ಕಂಥ ಲೋಕಸಭೆ ಅಥವಾ ಸಂಸತ್ತಿನ ಅಧಿವೇಶನವನ್ನು ಕರೆಯುವ ಮತ್ತೆ ಮುಂದೂಡುವ ಮತ್ತು ವಿಸರ್ಜಿಸುವ ಅಧಿಕಾರ ಯಾರಿಗಿದೆ, ರಾಷ್ಟ್ರಪತಿಗಿದೆ. ಎಷ್ಟನೇ ಪ್ರಕಾರ ಇದೆ ಇವಾಗ 85ನೇ ವಿಧಿಯ ಪ್ರಕಾರ. ಬಟ್ ಆದರೆ ಆ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಳ್ತಾರೆ ಅಂತ ಕೇಳಿ ಎಫ್ಡಿಗೆ ಅಂದ್ರಿಗಿನ ಆ ಸಭೆಯ ಅಧ್ಯಕ್ಷತೆ ಯಾರು ವಹಿಸಿಕೊಳ್ತಾರೆ ಅಂತಂದ್ರಿಗಿನ ಲೋಕಸಭೆ ಸ್ಪೀಕರ್ ಅವರು ವಹಿಸಿಕೊಳ್ತಾರ. ಯಾರು ಇವಾಗ ಸ್ಪೀಕರ್ ಅವರು ಯಾವ ಸದನ ಸದಸ್ಯರಿರ್ತಾರೆ ಆ ಸದನ ಸದಸ್ಯರು ಏನ್ ಮಾಡ್ತಾರೆ, ಇವಾಗ ಸ್ಪೀಕರ್ ಅವರು ಏನಂತಂದ್ರೆ ಆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ ಅಂತ ಹೇಳ್ಬೋದು. ಯಾವುದು ಆ ಸಭೆಯ ಅಧ್ಯಕ್ಷತೆ, ಯಾವುದು ರಾಷ್ಟ್ರಪತಿ ಅವರ ಕರೆದಂತ ಸಭೆಯ ಅಧ್ಯಕ್ಷತೆ. ಹೌದಲ್ಲ. ಮೇನು ನೆಕ್ಸ್ಟ್ ಇನ್ನೊಂದು ವಿಷಯ, ಇನ್ನೊಂದು ಬಂದಾಗ ಇದು ಮೇನ್ ಮರ್ತೋದಿಲ್ಲ. ಇಲ್ಲಿ 87ನೇ ವಿಧಿಯ ಪ್ರಕಾರ ಇದು ವೆರಿ ಪಾಯಿಂಟ್. 2 ಕ್ವಶನ್ ಆಲ್ರೆಡಿ. ಲೋಕಸಭೆಯಲ್ಲಿ ಸಾರ್ವತ್ರಿಕ ಚುನಾವಣೆಯ ನಂತರ ಜಂಟಿ ಅಧಿವೇಶನ ಕರೀತಲ್ಲ. ಏನಂತಂದ್ರೆ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆ ನಂತರ ದೇಶದ ಆಗುವಗಳು, ದೇಶದಲ್ಲಿ ಮುಂದೆ ಏನು ಮಾಡಬೇಕು ಏನು ಮಾಡಬಾರದು, ಮುಂದಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಜಂಟಿ ಅಧಿವೇಶನ ಕರೆಯುವ ಒಂದು ಪವರ್ ಯಾರಿಗಿದೆ ಅಂತಂದ್ರೆ ರಾಷ್ಟ್ರಪತಿಗಿದೆ. ಎಷ್ಟೇ ಇವಾಗ ಎಷ್ಟನೇ ಆರ್ಟಿಕಲ್ ಪ್ರಕಾರ 87 ಆರ್ಟಿಕಲ್ ಪ್ರಕಾರ 87ನೇ ಆರ್ಟಿಕಲ್ ಪ್ರಕಾರ. ಹೌದಿಲ್ಲ, ಅಂದ್ರೆ ಯಾವುದೇ ಒಂದು ಹೊಸ ಚುನಾವಣೆ ಬಂದಾಗ ಮುಂದೆ ನಾವು ಏನು ಮಾಡ್ಬೇಕಪ್ಪ ಇರ್ತಕ್ಕಂಥ ಎಲ್ಲಾ ಸಭೆ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಇಬ್ಬರು ಕೇಳ್ತಾರ. ನಾವು ಮುಂದೆ ದೇಶಕ್ಕಾಗಿ ಏನು ಮಾಡಬೇಕು, ಯಾವ ಯೋಜನೆಗಳು ತರಬೇಕು, ಯಾವ ಯೋಜನೆಗಳು ಅಲ್ಲ ಒಳ್ಳೆದಾಗುತ್ತೆ ಅಂತ ಇರ್ತಕ್ಕಂಥ ಯಾವುದಪ್ಪ ಅಂದ್ರೆ ಆ ಸಭೆಯನ್ನು ಕರೆಯುವ ಅಧಿವೇಶನ ಅಂತಂದ್ರೆ ಇವಾಗ ರಾಷ್ಟ್ರಪತಿ ಅವರು ಕರೀತಾರೆ ಅಂತ ಹೇಳ್ಬೋದು. ಆ ಸಭೆಯ ಜಂಟಿ ಅಧಿವೇಶನ ಆ ಸಭೆಯ ಅಧ್ಯಕ್ಷರು ಯಾರು ವಹಿಸ್ಕೊಳ್ತಾರ ಅಂದಾಗ ಬರ್ತದೆ ಎಲ್ಲಿ, ಇವಾಗ ಲೋಕಸಭೆಯ ಸ್ಪೀಕರ್ ಅವರು. ಯಾರು ಇವಾಗ ಸ್ಪೀಕರ್ ಅವರು ವಹಿಸ್ಕೊಳ್ತಾರ. ಇದು ಮೇನ್ ಇಂಪಾರ್ಟೆಂಟ್ ಎಕ್ಸಾಮ್ ಕೇಳಾರ. ಹೌದು, ನೀವೇನಂತಂದ್ರೆ ಆ ಸಭೆಯನ್ನು ಜಂಟಿ ಲೋಕಸಭೆ ಚುನಾವಣೆ ನಂತರ ಸಾರ್ವತ್ರಿಕ ಚುನಾವಣೆ ನಂತರ ಸಭೆಯನ್ನು ಕರೆಯುವ ಅಧಿಕಾರ ಯಾರಿಗಿದೆ, ಇವಾಗ ರಾಷ್ಟ್ರಪತಿಗಿದೆ. ಬಟ್ ಆ ಸಭೆಯ ಅಧ್ಯಕ್ಷತೆಯನ್ನು ಯಾರು ಕರೀತಾರ, ಇವಾಗ ಆ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರ ಅಂತಂದ್ರೆ ಸ್ಪೀಕರ್ ಅವರು ವಹಿಸ್ಕೊಳ್ತಾರ. ಯಾರು ಸ್ಪೀಕರ್, ರೈಟ್. ನೆಕ್ಸ್ಟ್ ಈಗಿರ್ತಕ್ಕಂಥ ಪ್ರಸ್ತುತ ಸ್ಪೀಕರ್ ಯಾರಾದಂತ ಲೋಕಸಭೆಯ ಓಂ ಬಿರ್ಲಾ ಅದಾರ. ಯಾರಾದ ಇವಾಗ ಓಂ ಬಿರ್ಲಾ, ರೈಟ್. ನೆಕ್ಸ್ಟ್ ಇವಾಗ 111ನೇ ವಿಧಿಯ ಪ್ರಕಾರ ಇದು ವೆರಿ ಇಂಪಾರ್ಟೆಂಟ್. ಯಾವುದು ಇವಾಗ 111ನೇ ವಿಧಿಯ ಪ್ರಕಾರ 111ನೇ ವಿಧಿಯ ಪ್ರಕಾರ ನಾವು ಒಂದು ಪಾಕೆಟ್ ವೀಟೋ ಅಥವಾ ಸಸ್ಪೆನ್ಸ್ ವೀಟೋ ಹೌದಿಲ್ಲ ಇರ್ತಕ್ಕಂಥ ಏನಂತಂದ್ರೆ ಬೇರೆ ಆಗ್ಬೋದು. ಹೌದಿಲ್ಲ, ಪಾಕೆಟ್ ವೀಟೋ ಅಂತಂದ್ರೆ ಹೌದಿಲ್ಲ. ಇವಾಗ 111ನೇ ವಿಧಿಯ ಪ್ರಕಾರ ಪಾಕೆಟ್ ವೀಟೋ ಸಸ್ಪೆನ್ಸ್ ವೀಟೋ ಅಂದ್ರೆ ಏನು, ಯಾವುದೇ ಒಂದು ಕಾಯ್ದೆಯನ್ನು ಯಾವುದೇ ಒಂದು ನಾವು ಉದಾಹರಣೆ ನೋಡಿದಾಗ ಯಾವುದೇ ಒಂದು ರಾಷ್ಟ್ರಪತಿ ಅವರು ಯಾವುದೇ ಒಂದು ಮಸೂದೆಯನ್ನು ಜಾರಿಯಾದಾಗ ತಮ್ಮ ಏನಂತಂದ್ರಿಗಿನ ಜಾರಿಯಾದ ಮಸೂದೆಯನ್ನು ರಾಷ್ಟ್ರಪತಿ ಅವರು ತಮ್ಮ ಬಳಿ ಉಳಿಸಿಕೊಳ್ಳುವುದಕ್ಕೆ, ಯಾವುದೇ ಒಂದು ಮಸೂದೆಯನ್ನು ಜಾರಿಯಾದಾಗ ತಮ್ಮ ಬಳಿ ಉಳಿಸಿಕೊಳ್ಳುವುದಕ್ಕೆ ನಾವೇನಂತೀವಾಗ ಪಾಕೆಟ್ ವೀಟೋ ಅಥವಾ ಸಸ್ಪೆನ್ಸ್ ವೀಟೋ. ಎಷ್ಟನೇ ಆರ್ಟಿಕಲ್ ಪ್ರಕಾರ 111ನೇ ಏನಂತೀವ ವಿಧಿಯ ಪ್ರಕಾರ ನೀವು ಕೇಳುವ ಕ್ವಶನ್
ಪಾಕೆಟ್ ವಿಟೋ ಎಷ್ಟನೇ ವಿಧಿಯ ಪ್ರಕಾರ ಅಂತ 111ನೇ ವಿಧಿಯ ಪ್ರಕಾರ ಪಾಕೆಟ್ ವಿಟೋವನ್ನು ಮತ್ತು ಹೊರಡಿಸುವ ಅಧಿಕಾರ ಯಾರಿಗೆ ಇದೆ ಇವಾಗ? ರಾಷ್ಟ್ರಪತಿಗೆ ಮಾತ್ರ ಇದೆ. ಯಾರಿಗೆ? ರಾಷ್ಟ್ರಪತಿಗೆ. ಯಾವುದೇ ಒಂದು ಮಸೂದೆಯನ್ನು ಜಾರಿ ಆದಾಗ ತಮ್ಮ ಬಳಿಯೇ ಏನಂತಂದ್ರಿಗಿನ ದೇಶದ ಅನುಮತ ತಮ್ಮ ಬಳಿ ಉಳಿಸ್ಕೊಳ್ತಾರೆ. ಉದಾಹರಣೆ ಎಕ್ಸಾಂಪಲ್ ನೋಡಿದಾಗ 1954ರಲ್ಲಿ ಜವಾಹರಲಾಲ್ ನೆಹರು ಅವರು ಆಗಿನ ರಾಷ್ಟ್ರಪತಿ ಯಾರು ಇವಾಗ? ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಏನ್ ಮಾಡ್ತಾರೆ ಇವಾಗ? ಜವಾಹರ್ಲಾಲ್ ನೆಹರು 1954ರಲ್ಲಿ ಏನ್ ಮಾಡ್ತಾರೆ ಇವಾಗ? ಅದೊಂದು ಏನಂತಂದ್ರೆ ತಮ್ಮ ಮಸೀದಿಯನ್ನ ಯಾವ್ದು ಇವಾಗ? ಶಿಕ್ಷಣ ಮಸೀದಿ ಅದು. ಆಮೇಲೆ 1983ರಲ್ಲಿ ಕರ್ನಾಟಕ ಶಿಕ್ಷಣ ಮಸೀದಿ ರಾಷ್ಟ್ರಪತಿ ಅಂತ ಇವಾಗ ತಮ್ಮ ಬಳಿ ಇಟ್ಕೊಳ್ತಾರ. ಆಮೇಲೆ 1993 ಪ್ರಸ್ತುತ ಗೋಹತ್ಯೆ ನಿಷೇಧವನ್ನು ಏನ್ ಮಾಡ್ತಾರೆ ಇವಾಗ? ರಾಷ್ಟ್ರಪತಿ ಇಟ್ಕೊಂತಾರ. ಉದಾಹರಣೆ ಎಕ್ಸಾಂಪಲ್ ಹೇಳಕ್ಕೆ ನಾನು ಯಾವುದೇ ಒಂದು ಮಸೂದೆಯನ್ನು ಜಾರಿಯಾದಾಗ ರಾಷ್ಟ್ರಪತಿಯವರು ತಮ್ಮ ಬಳಿ ಉಳಿಸ್ಕೊಳ್ತಾರ. ಅದಕ್ಕೆ ಇವಾಗ ಪಾಕೆಟ್ ವಿಟೋ ಅಥವಾ ಸಸ್ಪೆನ್ಸ್ ವಿಟೋ ಅದು ಎಷ್ಟು ಆರ್ಟಿಕಲ್ ಪ್ರಕಾರ ಇವಾಗ? 111ನೇ ಆರ್ಟಿಕಲ್ ಪ್ರಕಾರ ಇವಾಗ ಯಾರು ಹೊರಡಿಸ್ತಾರಪ್ಪ ಅಂದ್ರೆ ಈಗ ರಾಷ್ಟ್ರಪತಿಯವರು ಹೊರಡಿಸ್ತಾರ. ಹೌದಿಲ್ಲ? ನೆಕ್ಸ್ಟ್ ಬರ್ತಾವ ಇವಾಗ 123 1 2 3 ಅಂತ ಬರ್ತಾವ ಇವಾಗ 123 ಯಾವ್ದು ಇವಾಗ? 123ನೇ ವಿಧಿಯ ಪ್ರಕಾರ ಬರ್ತಾವೆ. 123ನೇ ವಿಧಿಯ ಪ್ರಕಾರ ಸುಗ್ರೀವಾಜ್ಞೆಗಳನ್ನು ಹೊರಡಿಸುತ್ತಾರೆ. ಸುಗ್ರೀವಾಜ್ಞೆಗಳನ್ನು ಯಾರು ಹೊರಡಿಸ್ತಾರ? ರಾಷ್ಟ್ರಪತಿ ಅವರು. ಎಷ್ಟನೇ ಆಜ್ಞೆ ಪ್ರಕಾರ? 1 2 3 ಬಹಳ ಈಸಿ. ಹೌದೌದು 1 2 3. ಅದೇ ರಾಜ್ಯದಲ್ಲಿ ರಾಜ್ಯದಲ್ಲಿ ಸುಗ್ರೀವಾಜ್ಞೆ ಯಾರು ಹೊರಡಿಸ್ತಾರಪ್ಪ ಅಂದ್ರೆ 213ನೇ ವಿಧಿಯ ಪ್ರಕಾರ ರಾಜ್ಯಪಾಲ ಹೊರಡಿಸ್ತಾರ. ಇಲ್ಲಿ ಯಾರು ಹೊರಡಿಸ್ತಾರೆ ಇವಾಗ? ರಾಷ್ಟ್ರಪತಿ ಅವರು ಹೊರಡಿಸ್ತಾರ. ಹೌದು. ಯಾವಾಗ ಹೊರಡಿಸ್ತಾರಪ್ಪ ಇವ್ರನ್ನ? ಯಾವುದೇ ಒಂದು ಲೋಕಸಭೆ ಮತ್ತು ರಾಜ್ಯ ಯಾವುದೇ ಒಂದು ಅಧಿವೇಶನಗಳು ಇಲ್ಲದಿದ್ದಾಗ ರಾಷ್ಟ್ರದ ಹಿತದೃಷ್ಟಿಯಿಂದ ಏನಂತಂದ್ರೆ ರಾಷ್ಟ್ರಪತಿ ಅವರು ಏನಂತಂದ್ರೆ ಸುಗ್ರೀವಾಜ್ಞೆ ಹೊರಡಿಸ್ತಾರ. ಎಷ್ಟು ಆರ್ಟಿಕಲ್ ಪ್ರಕಾರ? 1 2 3 ಮೂರನೇ ಹೇಳೋದುವಾಗ 123ನೇ ಆರ್ಟಿಕಲ್ ಪ್ರಕಾರ ಆದೇಶ ಹೊರಡಿಸುವ ಪವರ್ ಯಾರಿಗೆ ಇವಾಗ? ರಾಷ್ಟ್ರಪತಿಗೆ ಇದೆ. ಎಲ್ಲಿ ಇವಾಗ? ರಾಜ್ಯದಲ್ಲಿ. ಬಟ್ ಯಾವುದು? ರಾಜ್ಯದಲ್ಲಿ ಇವಾಗ ರಾಜ್ಯಪಾಲ ಹೊರಡಿಸ್ತಾರ. ಅದು 213ನೇ ವಿಧಿಯ ಪ್ರಕಾರ. ಸ್ವಲ್ಪ ಚೇಂಜ್ ಮಾಡ್ಬೋದು. 213 ಒಂದು ಕಡೆ ಹಾಕಿದ್ರೆ ಅಂತಂದ್ರೆ ಇದು 213 ಇದೊಂದು 103 ಸ್ವಲ್ಪ ಕನ್ಸಿಡರ್ ಮಾಡಿ. ಹೌದು ಸುಗ್ರೀವಾಜ್ಞೆಗಳು. ನೆಕ್ಸ್ಟ್ ಏನಪ್ಪ ನೆಕ್ಸ್ಟ್ 112ನೇ ವಿಧಿಯ ಪ್ರಕಾರ ವೆರಿ ಇಂಪಾರ್ಟೆಂಟ್. ಯಾವುದು? 112ನೇ ವಿಧಿಯ ಪ್ರಕಾರ ಕೇಂದ್ರಕ್ಕೆ ಬಜೆಟ್ ಮಂಡನೆ ಮಾಡಲು ಸೂಚಿಸುವ ಅಧಿಕಾರ ಯಾರಿಗಿದೆ ಇವಾಗ? ರಾಷ್ಟ್ರಪತಿಗೆ. ಮಂಡನೆ ಅಂದ್ರಿಗಿನ ಪ್ರತಿ ವರ್ಷ ಫೆಬ್ರವರಿಯಿಂದ ಮಾರ್ಚ್ ಒಳಗೆ ಏನಂತಂದ್ರಿಗಿನ ಒಂದು ವಾರ್ಷಿಕ ಬಜೆಟ್ ಅನ್ನು ರಚನೆ ಮಾಡೋ ಒಂದು ಆದೇಶ ಮಾಡೋ ಒಂದು ಪವರ್ ಯಾರಿಗಿದೆ ಇವಾಗ? ರಾಷ್ಟ್ರಪತಿಗಿದೆ. ಅವ ಏನಂತಂದ್ರಿಗಿನ ಮಾಡಲೇಬೇಕಂದಿರ್ತಕ್ಕಂಥ ಅಧಿಕಾರ ಯಾರಿಗಿದೆ ಇವಾಗ? ರಾಷ್ಟ್ರಪತಿ. ಎಷ್ಟು ಆರ್ಟಿಕಲ್ ಪ್ರಕಾರ ಇವಾಗ? 112ನೇ ಯಾವುದು? 112ನೇ ವಿಧಿಯ ಪ್ರಕಾರ. ಹೌದು ಎಷ್ಟು ಇವಾಗ? 112ನೇ ಪ್ರಕಾರ. ಈಗ ಪ್ರಸ್ತುತ ಮೊನ್ನೆ 2024-25 ಸಾಲಿನಲ್ಲಿ ನಮ್ಮ ಕೇಂದ್ರ ಬಜೆಟ್ ಅನ್ನು ಮಂಡನೆ ಮಾಡಿದಂತ ನಮ್ಮ ಕೇಂದ್ರದ ಹಣಕಾಸು ಮಂತ್ರಿ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಏನಂತಂದ್ರೆ ಮಂಡನೆ ಮಾಡ್ತಾರೆ ಅಂತ ಹೇಳೋದು. ಅದೇ ನಮ್ಮ ರಾಜ್ಯದಲ್ಲಿ ಯಾರು ಮಾಡಿರುವಾಗ ಮಾನ್ಯ ಸಿದ್ದರಾಮಯ್ಯ ಅವರು ಏನಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಬಜೆಟ್ ಏನಂತಂದ್ರೆ ಮಂಡನೆ ಮಾಡಿದ್ರು. ರಾಜ್ಯದಲ್ಲಿ ರಾಜ್ಯಪಾಲರು ಏನ್ ಮಾಡ್ತಾರೆ? ಸೂಚನೆ ಮಾಡ್ತಾರ. ರಾಷ್ಟ್ರದಲ್ಲಿ ರಾಷ್ಟ್ರಪತಿ ಅವರು ಏನ್ ಮಾಡ್ತಾರೆ ಇವಾಗ? ಸೂಚನೆ ಮಾಡ್ತಾರ. ರಾಷ್ಟ್ರ ಎಷ್ಟು ಇವಾಗ? 112ನೇ ಆರ್ಟಿಕಲ್ ಪ್ರಕಾರ. ಹೌದು. ನೆಕ್ಸ್ಟ್ 108 ಇದಕ್ಕೆ ಆಲ್ರೆಡಿ ಇವಾಗ ಫ್ರೇಮ್ ಆಗಿದೆ. ಎಷ್ಟು ಇವಾಗ? 108 ಆರ್ಟಿಕಲ್ ಪ್ರಕಾರ ನಾವು ನಮ್ಮ ರಾಷ್ಟ್ರದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಗಲಭೆ ಉಂಟಾದಾಗ ಅಥವಾ ಜಗಳ ಉಂಟಾದಾಗ ಇವರನ್ನು ಕರೆದು ಜಂಟಿ ಅಧಿವೇಶನ ನಡೆಸುವ ಅಧಿಕಾರ ಯಾರಿಗೆ ಬಂದಿದೆ ಇವಾಗ? ರಾಷ್ಟ್ರಪತಿ ಬಂದಿದೆ. ಯಾವುದು? ಜಂಟಿ ಅಧಿವೇಶನ. ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಎಲ್ಲರಿಗೆ ಯಾವುದೇ ಒಂದು ಸಮಸ್ಯೆಗಳಾದಾಗ ಅವರಿಬ್ಬರನ್ನ ಸಮಾಧಾನ ಮಾಡಿ ಅವ್ರಿಗಿರ್ತಕ್ಕಂಥ ಪರಿಹಾರವನ್ನು ಅವ್ರಿಗಿರ್ತಕ್ಕಂಥ ಮಾರ್ಗದರ್ಶನ ಇರ್ತಕ್ಕಂಥ ಒಂದು ಪವರ್ ಯಾರಿಗಿದೆ ಇವಾಗ? ರಾಷ್ಟ್ರಪತಿಗೆ. ಅದು ಎಷ್ಟು ಆರ್ಟಿಕಲ್ ಪ್ರಕಾರ? 108 ಆರ್ಟಿಕಲ್ ಪ್ರಕಾರ. ಎಷ್ಟು ಆರ್ಟಿಕಲ್ ಪ್ರಕಾರ ಇವಾಗ? 108 ಆರ್ಟಿಕಲ್ ಪ್ರಕಾರ ಅವರು ಇದೆ ಅಂತ ಹೇಳ್ಬೋದು. ಹೌದು. ಅದೇ ರೀತಿಯಾಗಿ ನಮ್ಮ ಇರ್ತಕ್ಕಂಥ ಇವಾಗ ಫಸ್ಟ್ನೇದು ಇವಾಗ ಕಾರ್ಯಾಂಗದ ಅಧಿಕಾರ ಹಿಂದಿನ ಕ್ಲಾಸಲ್ಲಾಗಿದೆ. ಇವತ್ತು ಎರಡನೇದು ಇವಾಗ ಶಾಸನೀಯ ಅಧಿಕಾರಗಳು. ಈಗ ಮೂರನೇದು ನೆಕ್ಸ್ಟ್ ಅಂತಂದ್ರೆ ಇನ್ನು ತುರ್ತುಪಡಿಸಿದ ಅಧಿಕಾರಗಳು ಅಥವಾ ನ್ಯಾಯಾಂಗ ಅಧಿಕಾರ. ಟೋಟಲ್ ಏನಂತಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಏನಂತಂದ್ರೆ ಅಪ್ಡೇಟ್ ಆಗ್ತಾವು. ಅದಕ್ಕೆ ನೀವು ಇರ್ತಕ್ಕಂಥ ಪ್ರತಿಯೊಂದು ಏನು ಮಾಡ್ಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನೀವು ಮಾಡ್ತಕ್ಕಂಥ ಇಷ್ಟ ಕೆಲಸ ಅಂತೇಳಿ
ಆಲ್ ಆಫ್ ಎಲ್ಲರಿಗೂ ಕೇಳ್ತಕ್ಕಂಥ ಎಲ್ಲರಿಗೂ ಥ್ಯಾಂಕ್ ಯು ಆಲ್ ಆಫ್ ಯು.